तटे भीमरत्यं वरं पुण्डलीकाय धातु मुनीन्द्रे समागत तिष्ठन्तमहानन्दकन्दम् परब्रह्मलिङ्गं भजे पाण्डुरङ्गाकरो प्रथमनमन दूसरे चरणा संता प्रिया चक्रपादाने कते च विस्तारो बाबाजी सद्गुरु दास तुकार गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಜಗದ್ವ್ಯಾಪಕನಾಗಿರುವಂತಹ ಭಗವಂತನ ಶ್ರೀಚರಣಗಳಲ್ಲಿ ನಮನವನ್ನು ಸಲ್ಲಿಸಿ, ಯಾವ ಅದ್ವೈತ ಸಂಪ್ರದಾಯದ ಸಮಸ್ತ ಗುರುವರ್ಯರ ಶ್ರೀಚರಣಗಳಲ್ಲಿಯೂ ನಮ್ಮನ್ನು ಸಲ್ಲಿಸಿ, ಯಾವ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಸಂತ ಮಂತರೆ, ಸಿದ್ಧ ಸಾಧಕರೇ, ತಾಯಿಂದಿರೇ, ತಮ್ಮೆಲ್ಲರಿಗೂ ನಮ್ಮನ್ನು ಸಲ್ಲಿಸುತ್ತಾ 9ನೇ ಶ್ಲೋಕದೊಳಗೆ ದುರ್ಯೋಧನ ಗುರುವಿನ ಹತ್ರ ಹೋಗಿ, ಯಾವ ಎಲ್ಲ ಬಲ್ಲವನಿದ್ದರೂ ಸ್ವಾಮಿಯ ಮುಂದೆ ಹೋಗಿ ಈತ ತನ್ನ ಸಾಮರ್ಥ್ಯವನ್ನು ಹೇಳ್ತಿರ್ತಾನೆ. ಹಾಗೆ ಗುರುವಿನ ಮೇಲೆ ಶ್ರದ್ಧೆ ಇಲ್ಲದೆ, ಗುರುವಿಗೆ ಎಲ್ಲವೂ ಬಲ್ಲಿದರೂ ಸಹ ಏನು ಮಾತನಾಡದೆ ಗುರುಗಳು ಸುಮ್ಮನೆ ಮೌನವಾಗಿ ನಿಂತಿರ್ತಾರೆ. ದುರ್ಯೋಧನ ಇವತ್ತು 10ನೇ ಶ್ಲೋಕ ಹೇಳ್ತಾ ಹೋಗ್ತಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ वरी क्षत्रिया माँ जय श्रेष्ठ जो जग जेठी जगी सुभट तया दळवै पाणा चापाट भीष्मा शिवै आता याचे निबले गवसली हे दुर्ग जैसे वनासिळे येणे पाडे धेकुले लोकत्रये अधीचे समुद्र पाही ते दुडा वडवण कवण नाही मग वडनाळ तैसा याहे विरजा जैसा नातरी व्रलयवन्ही महा वात या दोघा जैसा संघात तैसा हा गंगा सुत सेनापती आता येणे सिकवण भिडे हे पांडव सैनिकी रथोकडे वर चिले सिना पाडे दिसत असे वरी भीमसेन भेटू तो जाहळा असे सेनानादू ऐसे बोलो नियामतो ಸಾಂಡಲಿಕ್ತೇನೆ. ಎಲ್ಲಾ ಕ್ಷತ್ರಿಯರು ವಿದ್ಯ ವಿಶಾರದರಲ್ಲಿಯೂ ಶ್ರೇಷ್ಠರು, ಪ್ರತಾಪಶಾಲಿಗಳಲ್ಲಿಯೂ ಆದ ಭೀಷ್ಮಾಚಾರ್ಯರಿಗೆ ಎಲ್ಲಾ ಕಡೆಯ ಸೈನ್ಯ ಆಧಿಪತ್ಯವನ್ನು ಕೊಟ್ಟಿರುತ್ತೇವೆ. ಭೀಷ್ಮರು ಈ ಎಲ್ಲಾ ಸೈನ್ಯವನ್ನು ಕೂಡ ಹಾಕಿ ಒಳ್ಳೆಯ ಯುಕ್ತಿಯಿಂದ ರಚನೆಯನ್ನು ಮಾಡಿರುವರು. ಅವರನ್ನು ನೋಡಿದರೆ ಒಂದು ಕಿಲ್ಲೆಯನ್ನು ಕಟ್ಟಿದಂತೆ ತೋರುತ್ತಿದೆ. ಅವರ ಪರಾಕ್ರಮದ ಮುಂದೆ ಸ್ವರ್ಗ, ಮೃತ್ಯು, ಪಾತಾಳ, ತೀನಿ ಲೋಕ, ಈ 3 ಲೋಕಗಳು ಸಹ ತುಚ್ಛವಾಗಿರುವವು.
ವಿಚಾರ ಮಾಡಿ ನೋಡಿದರೆ ಸಮುದ್ರವು ಮೊದಲೇ ದುಸ್ತರವಾದದ್ದು, ಅದಕ್ಕೆ ಒಡವಾನಳದ ಜೊತೆಯು ಸಿಕ್ಕ ಮೇಲೆ ಕೇಳುವುದೇನಿದೆ? ಇವೆಲ್ಲ ಪ್ರಳಯಾಗ್ನಿಗೆ ಬಿರುಗಾಳಿಯ ಸಹಾಯವಾಗಿ ಅದ್ಭುತವಾದಂಥ ಸಂಯೋಗವಾಗುವಂತೆ ನಮ್ಮ ಈ ಅಪರಿಮಿತವಾದ ಸೈನ್ಯಕ್ಕೆ ಗಂಗಾ ನಂದನರಾದ ಭೀಷ್ಮರು ಸೇನಾಧಿಪತಿ ದೊರಕಿರುವುದರಿಂದ ನಮ್ಮ ಈ ಸೈನ್ಯ ಸಂಗಡ ಯುದ್ಧ ಮಾಡಲಿಕ್ಕೆ ಯಾರು ಸಮರ್ಥರಿರುವರು? ಪಾಂಡವರ ಸೈನ್ಯವು ನಿಜವಾಗಿ ತೀರ ಸ್ವಲ್ಪವಿದ್ದಾಗೂ ಆ ಸೈನ್ಯದ ರಚನೆಯು ಮಾತ್ರ ಬಹು ದೊಡ್ಡದಾಗಿ ತೋರುತ್ತಿರುವುದು. ಪಾಂಡವರ ಸೇನಾಧಿಪತಿಯನ್ನು ವಜ್ರದೇಹಿ ಇದ್ದು ಜಡನಾಗಿರುವ ಭೀಮನ ಸ್ವೀಕಾರ ಮಾಡಿರುವನು. ಇಷ್ಟು ಹೇಳಿದರೂ ಕೂಡ ದ್ರೋಣಾಚಾರ್ಯರ ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಆಗದಿರುವುದನ್ನು ಕಂಡು ದುರ್ಯೋಧನ ಸ್ತಬ್ಧನಾದನು. ಇಷ್ಟೆಲ್ಲ ಹೋಗಿ ಗುರುಗಳ ಮುಂದೆ ಹೇಳಿದ್ರು ಸಹ ಗುರು ಸುಮ್ಮನೆ ಇದ್ದ. ಗುರು ಏನ್ ಮಾತಾಡಲೇ ಇಲ್ಲ. ಈತ ತನ್ನ ವಿಷಯವನ್ನ ಹೇಳ್ತಾನೆ ಹೊರಟಿದ್ದ. ಗುರು ಕೇಳ್ತಾ ಹೊರಟಿದ್ದ. ಇಲ್ಲಿ ಏನಾಗ್ತದಂತ ಹೇಳಿದ್ರ, ಗುರುವಿನ ಮುಂದ ಸಾಮರ್ಥ್ಯವನ್ನು ಹೇಳ್ತಾ ಗುರುವಿಗೆ ಎಲ್ಲವೂ ತಿಳಿದಿತ್ತು. ಆದ್ರೂ ಈತ ಹೇಳ್ತಿದ್ದ, ಅವರಿಗೆ ಕ್ಷತ್ರಿಯ ಮಾಜೆ ಶ್ರೇಷ್ಠ ಜೋ ಜಗಜೇಟಿ ಜಗಿ ಸುವಟ ತಯಾ ಧವಳೆ ಪಾಣಾಚ ಪಾಠ ಭೀಷ್ಮಾಸಿವೆ. ಎಲ್ಲಾ ಕ್ಷತ್ರಿಯರಲ್ಲಿ ಯುದ್ಧ ವಿಶಾರದರಲ್ಲಿ ಶ್ರೇಷ್ಠರು ಪ್ರತಾಪಶಾಲಿಗಳು ಆದ ಭೀಷ್ಮಾಚಾರ್ಯರ ಕಡೆಗೆ ಎಲ್ಲಾ ಸೈನ್ಯ ಅಧಿಪತ್ಯವನ್ನು ಕೊಟ್ಟಿರುವೆನು. ನೋಡ್ರಿ, ಗುರುವಿನ ಮುಂದೆ ಹೋಗಿ ಮಾತು ಹೇಳ್ತಾನ. ಈ ಸೈನ್ಯದ ಅಧಿಪತಿ ಯಾರಿಗೆ ಕೊಟ್ಟಿನಪ್ಪ ಅಂತ ಹೇಳಿದ್ರ ಭೀಷ್ಮರಿಗೆ ಕೊಟ್ಟಿನ, ಪ್ರತಾಪ್ಯಾನವ. ಅಷ್ಟೇ ಅಲ್ಲ, ಆತ ಸೈನ್ಯವನ್ನು ಹೆಂಗ ಕಟ್ಟಿದಾನಪ್ಪ ಅಂದ್ರೆ ಒಂದು ಕಿಲ್ಲೆ, ಒಂದು ಕೋಟೆ ಕಟ್ಟಿದಂತೆ ತೋರುತ್ತಿದೆ. ಅವರ ಪರಾಕ್ರಮದ ಮುಂದೆ ಸ್ವರ್ಗ, ಮೃತ್ಯು, ಪಾತಾಳ 3 ಲೋಕಗಳು ಸಹ ತುಚ್ಛವಾಗಿರುವವು. ಯಾವ ಭೀಷ್ಮಾಚಾರ್ಯರ ಮುಂದ 3 ಲೋಕಗಳು ತುಚ್ಛವಾಗುವಂತ ಹಿಂಗ ಒಬ್ಬರ ಮುಂದೆ ಇನ್ನೊಬ್ಬರು ಸಾಮರ್ಥ್ಯವನ್ನು ಹೇಳ್ತಿರುವುದು ಈ ದುರ್ಯೋಧನ. ಯಾಕೆ ಈ ತರ ದುರ್ಯೋಧನ ಗುರುವಿನ ಹತ್ರ ಹೇಳ್ತಿದ್ದ ಅಂತ ಹೇಳಿದ್ರೆ, ಗುರುವಿಗೆ ಸಿಟ್ಟು ಬರ್ಬೇಕು, ಸಿಟ್ಟು ತರಿಸ್ಬೇಕು. ಯಾಕಂತ ಹೇಳಿದ್ರೆ ಈತನಿಗೆ ಗೊತ್ತಿತ್ತು, ಗುರುವಿನ ಅಂತಃಕರಣದಲ್ಲಿ ಪಾಂಡವರ ಅರ್ಜುನನ ಮೇಲೆ ವಿಶೇಷ ಕಾಳಜಿ ಇದೆ ಅಂತ ಗೊತ್ತಿತ್ತು. ಇವರೆಲ್ಲರೂ ಸಹ ಒಬ್ಬೊಬ್ಬರು ಪಾಂಡವರ ಕಡೆನೇ ಯಾರು, ಅದಕ್ಕೆ ಈತನಿಗೆ ಭಯ ಆಗ್ಯದ. ಭೀಷ್ಮನಿಗೂ ಸಹ ಅರ್ಜುನನ ಮೇಲೆ ಪ್ರೇಮ ಅದು. ಗುರು ದ್ರೋಣರು ಅರ್ಜುನನ ಮೇಲೆ ಪ್ರೇಮಾರ. ಇಲ್ಲಿ ಇರೋರು ಇಬ್ಬರದಿಂದ ಮಾತ್ರ ಈ ಯುದ್ಧವನ್ನು ನಡೆಯಕ್ ಬರ್ತದ. ಯಾಕಂದ್ರ ಕರ್ಣ, ಈ ದುರ್ಯೋಧನ ಮತ್ತು ಗುರುವಿನ ಪುತ್ರ ಆಗಿರುವಂತ ಅಶ್ವತ್ಥಾಮ. ಯಾಕೆ ಹೇಳ್ರಿ, ಇವ್ರಿಗೆ ಏನಾಗಿತ್ತು? 3 ಮಂದಿ ಹೇಗಿದ್ರು ಇವರು ಅಂತ ಹೇಳಿದ್ರ, ಇವರು ಅರ್ಜುನನ ಮೇಲೆ ಕೋಪಿತ್ತು ಇವ್ರಿಗೆ 3 ಮಂದಿ. ತಮಕ ಕಲೀಲಿಕ್ಕೆ ಆಲಿಲ್ಲ ಅಂತ ಹೇಳಿದ್ರ ಯಾರು ಚೆನ್ನಾಗಿ ಕಲಿತಾರೆ ಅವ್ರ ಮೇಲೆ ದ್ವೇಷ ಸಾಧಿಸೋದು. ಗುರು ಒಬ್ಬನೇ ಕಲಿಬಹುದಿತ್ತು ಅವ್ರು. ಇವರಲ್ಲಿ ಏನಿತ್ತು ಅಂದ್ರೆ ದ್ವೇಷ ಇತ್ತು. ದ್ವೇಷ ಎಲ್ಲಿ ಇರ್ತದ ಅಲ್ಲಿ ವಿದ್ಯಾ ಪ್ರಾಪ್ತ ಆಗುವುದಿಲ್ಲ. ಅವಿದ್ಯೆ ಕೆಲಸಕ್ಕೆ ಬರಲ್ಲ, ವಿದ್ಯೆ ಕೆಲಸಕ್ಕೆ ಬರಲ್ಲ. ನಾವೆಲ್ಲರೂ ವಿದ್ಯೆ ಪಡ್ಕೊಳಕ ಬಂದೀವಿ, ನಮ್ಮಲ್ಲಿ ದ್ವೇಷ ಇರಬಾರ್ದು, ಅಸೂಯ ದ್ವೇಷ ಇರಬಾರ್ದು. ಇವಿದ್ದು ಅಂದ್ರ ನಮಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ವಿದ್ಯೆ ತಿಳಿಯಂಗಿಲ್ಲ. ಕಾಯಿ ಕಳೀನಿ आपण भी दुसऱ्यान ಕಾಯಿ ಕಳಮಾನಿ. जन द्वेष आणि ही काय रीस माणसेन री काय विद्या कळ्या नाही.
ಹಿಂಗ ದುರ್ಯೋಧನದ ಸ್ಥಿತಿನೂ ಆಗ್ಯದಿಲ್ಲ. ದುರ್ಯೋಧನ ಗುರುವಿನ ವರ್ಣನೆ ಮಾಡ್ತಾ ಮಾಡ್ತಾ ಭೀಷ್ಮಾಚಾರ್ಯರ ವರ್ಣನೆಯನ್ನು ಮಾಡ್ತಾರ. ಹಾಗಾಗಿ ಗಂಗಾನಂದನ ಹೆಂಗ ಆನಪ್ಪ ಅಂತ ಹೇಳಿದ್ರ 3 ಲೋಕ, ಸ್ವರ್ಗ, ಮೃತ್ಯು, ಪಾತಾಳ 3 ಲೋಕ ತುಚ್ಛವಾಗಿದವು. ಆಗ ಸಮುದ್ರ ಮೊದಲೇ ದುಸ್ತರವಾದದ್ದು. ಅದಕ್ಕೆ ಒಡವಾನಳದ ಜೊತೆಯು ಸಿಕ್ಕ ಮೇಲೆ ಕೇಳುವುದೇನು. ಇದೇನು ಶಬ್ದ ಒಡವಾನಳದ ಅಂತ ಬಳಸ್ಯಾರ ನೋಡ್ರಿ. ಒಂದು ಸಮುದ್ರಗೆ ಇನ್ನೊಂದು ಸಮುದ್ರವು ಸೇರಿದ್ರ ಹೆಂಗ ನಮಗ ಆ ತರ ಭಯಂಕರವಾಗಿ ನಾವು ಯುದ್ಧ ಮಾಡ್ತೀವಿ ಅಂತ ಅವರು ಹೇಳಿದ್ರು ನೋಡ್ರಿ. ಒಡ ವಾನಳದ ಜೊತೆ ಸಿಕ್ಕ ಮೇಲೆ ಕೇಳುವುದೇನು ಅಂತ ಹೇಳ್ತಾನ. ಅಂದ್ರ ಒಂದು ಸಮುದ್ರಕ್ಕೆ ಇನ್ನೊಂದು ಸಮುದ್ರವು, ಮೊದಲೇ ಇಂಥ ಭಯಂಕರವಾಗಿರುವಂತ ಸಮುದ್ರಕ್ಕೆ ಇನ್ನೊಂದು ಸಮುದ್ರ ಸಾಗರ ಏನಾದ್ರೂ ಸಿಕ್ಕ್ರ ಕೇಳುವುದಿದೇನು. ಇಡೀ ಭೂಮಂಡಲ ಧೂಳಿಪಟ ಆಗುವ ಹಂಗ ಎಲ್ಲವೂ ಸಹ ನಾವು ಗೆಲ್ತೀವಿ. ಹಾಗೆ ಪ್ರಳಯಾಗ್ನಿಗೆ ಬಿರುಗಾಳಿ ಸಹಾಯವಾಗಿ ಅದ್ಭುತವಾದ ಸಂಯೋಗವಾಗುವಂತೆ ಮುಂದೆ ಹೇಳ್ತಾರ ನೋಡ್ರಿ. ಮೊದಲ ಪ್ರಳಯಾಗ್ನಿ ಭಯಂಕರ ಪ್ರಜ್ವಲಿತದ, ಅದಕ್ಕೇನ್ರ ಬಿರುಗಾಳಿ ಸಂಯೋಗ ಆದ್ರ ಏನ್ ಹೇಳ್ತಾರ್ರಿ, ಅಗ್ನಿರ ಭಯಂಕರ ಮೊದಲೇ ಉರ್ಯಾಕತ್ತದ, ಆ ಪ್ರಳಯಾಗ್ನಿಗೆ ಬಿರುಗಾಳಿ ಏನ್ರ ಸಹಾಯವಾಗಿ ಅದ್ಭುತ ಸಂಯೋಗವಾದರೆ ಹಂಗ ಈ ಬಿರುಗಾಳಿ ಹೇಗೆ ಅಗ್ನಿ ಸಿಕ್ತಂದ್ರ ಎಲ್ಲಾ ಕಡೆ ಪಸರಿಸಿ ಹಿಂಗ ಸೈನ್ಯವನ್ನು ನಾಶ ಮಾಡುವಂತ ಬಿರುಗಾಳಿಗೆ ಹೋಲಿಸ್ತಾರ. ಯಾರಿಗೆ? ಗಂಗಾನಂದನರಿಗೆ. ಅಲ್ಲಿ ಒಡನಾಳದ ಇನ್ನೊಂದು ಸಮುದ್ರ ಹೇಗೆ ಸಮುದ್ರದ ಜೊತೆಗೆ ಸೇರಿದಾಗ ಉಕ್ಕೇರಿ ಇಡೀ ಭೂಮಂಡಲವನ್ನು ಮುಳುಗಿಸುವಂತ ಸಾಮರ್ಥ್ಯ ಇರುವುದು, ಇಲ್ಲಿ ಸೈನ್ಯಕ್ಕೆ ಅಗ್ನಿಗೆ ಬಿರುಗಾಳಿ ಸಂಯೋಗವಾದರೆ ಗಂಗಾನಂದರು ಭೀಷ್ಮರು ಸೇನಾಧಿಪತಿಯಾಗಿ ಇಂಥ ಮಹಾನ್ ವೀರರು ನಮಗ್ ದೊರಕ್ಯಾರ ಅಂತ ಆ ಮಹಾತ್ಮೆಯನ್ನು ಹೇಳ್ಕೊತ ಹೋಗ್ತಾರ. ನಮ್ಮ ಸೈನ್ಯದ ಸಂಗಡ ಯುದ್ಧ ಮಾಡಲಿಕ್ಕೆ ಯಾರು ಸಮರ್ಥರು ಅಂತ ಕ್ವಶನ್ ಮಾರ್ಕ್ ಹಾಕ್ತಾರ್ರಿ. ಇಷ್ಟೆಲ್ಲಾ ಸಾಮರ್ಥ್ಯ ಇರುವಂತ ಭೀಷ್ಮರು ಅವರು ಅಂತ ಮಹಾನ್ ಶೂರರಾರ, ಅವ್ರ ಜೊತೆಗೆ ಯುದ್ಧ ಮಾಡಕ್ಕೆ ಯಾರು ಸಮರ್ಥರಿ? ಯಾರು ಸಮರ್ಥರಿ ಇಲ್ಲ. ಪಾಂಡವರು ಸ್ವಲ್ಪ ಆಗಿದ್ದರು ಆ ಸೈನ್ಯ ರಚನೆ ಮಾತ್ರ ಬಹು ದೊಡ್ಡದಾಗಿ ತೋರುತ್ತಿದೆ. ಇಲ್ಲಿ ಭಯ ಐತ್ ನೋಡ್ರಿ, ಇನ್ನೂ ಭಯ ಐತ ಆತನ ಮನುಷ್ಯನೊಳಗೆ. ಆ ಭಯ ಮನುಷ್ಯನಿಗೆ ಏನ್ ಮಾಡ್ತದ ಅಂತ ಹೇಳಿದ್ರೆ ಈ ತರ ಮಾತಾಡಿಸ್ತದ. ಹಾಗೆ ಭಯ ಯಾವಾಗ ಆಗ್ತದ್ರಿ ಭಯ? ನಾವು ಯಾವ ನಿಷಿದ್ಧ ಕರ್ಮಗಳು ಮಾಡ್ತೀವಲ್ಲ, ಅಧರ್ಮ ಮಾಡಿರ್ತೀವಿ. ಕರ್ಮಗಳು ಎರಡು ಕರ್ಮ ಎಷ್ಟ್ರಿ? 2 ಕರ್ಮ. ಯಾವ ಕರ್ಮ? ಧರ್ಮ ಮಾಡ್ತೀವಿ. ವಿಹಿತ ಕರ್ಮ ಅಂತ ಹೇಳಿದ್ರ ಧರ್ಮದ ಕೆಲಸ ಆಗ್ತದ. ನಿಷಿದ್ಧ ಕರ್ಮದಿಂದ ಏನಾಗ್ತದ್ರಿ? ಅಧರ್ಮ ಆಗ್ತದ. ಅದಕ್ಕೆ ಭಯ ಪ್ರಾರಂಭ ಆಗ್ಯದ ಆತನಿಗೆ. ಮನುಷ್ಯ ಅವಿವೇಕದೊಳಗ, ಅಜ್ಞಾನದೊಳಗ ಏನ್ ಮಾಡ್ತಾನಪ್ಪ ಅಂದ್ರ ನಿಷಿದ್ಧ ಕರ್ಮಗಳನ್ನು ಮಾಡ್ತಾ ಹೋಗ್ತಾನ. ಹಾಗೆ ಧರ್ಮ ಅಧರ್ಮದ ಸಂಯೋಗ ಬಹಳ ಸೂಕ್ಷ್ಮ ಆಗ್ತದ. ಇದು ನಮ್ಮೆಲ್ಲರ ಕಡೆ ನಡೀತಾ ಇರ್ತದ. ಬಹಳ ವಿವೇಕವಂತರ ಮಾತ್ರ ಇದನ್ನ ಕಂಡು ಹಿಡಿದು ಏನ್ ಮಾಡ್ತಾರಂದ್ರ ಈ ನಿಷಿದ್ಧ ಕರ್ಮಗಳನ್ನು ಮಾಡಕ್ ಹೋಗುದಿಲ್ಲ. ಆ ನಿಷಿದ್ಧ ಕರ್ಮಗಳೇ ಮತ್ತು ವಿಹಿತ ಕರ್ಮಗಳ ಸಂಗ್ರಹ ಆಗ್ತದ್ರ ಪ್ರಾರಬ್ಧ ರಚನೆ ಆಗ್ತದೆ. ಆ ಪ್ರಾರಬ್ಧದ ರಚನೆ ಆಗಿ ಒಂದು ಜನ್ಮಾಂತರಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಮೊನ್ನೆ ನಾವು ವಿಚಾರ ಚಂದ್ರೋದಯದೊಳಗ ಈ ದುಃಖಕ್ಕ ಭಯಕ್ಕ ಇದಕ್ಕೆ ಯಾವ್ದ ಕಾರಣ ಅದಪ್ಪ ಅಂತ ಹೇಳಿದ್ರ ಶರೀರಕ್ಕೆ ದುಃಖ ಅದ. ಶರೀರಕ್ಕೆ ದುಃಖ ಇದ್ರ ಈಗ ಅಷ್ಟು ದುಃಖದೊಳಗ ಗುರುವಿನ ಹತ್ರ ಅಳಲ್ ತೊಡ್ಕೊಳಕತ್ತಾನ ಅಂತ
ಈ ಶರೀರ ಬಂದಾಗಿಂದ ಇಷ್ಟು ದುಃಖದ. ಮತ್ತೆ ಈ ಶರೀರಕ್ಕೆ ಯಾವುದು ಅಂದ್ರ ಜನ್ಮಕ್ಕೆ ಯಾರ ಕಾರಣ ಅಂದ್ರೆ ನಾವು ಮಾಡಿರುವಂತ ಪಾಪ ಪುಣ್ಯಗಳು. ಪಾಪ ಪುಣ್ಯಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರ ಅನುಕೂಲ ಪ್ರತಿಕೂಲ. ಅನುಕೂಲ ಪ್ರತಿಕೂಲಕ್ಕೆ ಕಾರಣ ಯಾವುದು? ರಾಗ ದ್ವೇಷ. ರಾಗ ದ್ವೇಷಕ್ಕೆ ಕಾರಣ ಯಾರು ಅಂದ್ರ ರಾಗ ದ್ವೇಷ ಮೊದಲು, ಆಮೇಲೆ ಅನುಕೂಲ ಪ್ರತಿಕೂಲ. ಅನುಕೂಲ ಪ್ರತಿಕೂಲಕ್ಕೆ ಕಾರಣ ಯಾರು ಅಂದ್ರ ದ್ವೈತ ಬುದ್ಧಿ. ದ್ವೈತ ಬುದ್ಧಿಗೆ ಕಾರಣ ಯಾರು ಅಂದ್ರೆ ಅಜ್ಞಾನ. ಅಜ್ಞಾನಿ ಆಗಿರುವಂತಹ ದುರ್ಯೋಧನ ದ್ವೈತ ಬುದ್ಧಿ. ಯಾವಾಗ ದ್ವೈತ ಬುದ್ಧಿ ಇರ್ತದ ಅದು ಎಲ್ಲಿ ಸುಖ ಕೊಡಲ್ಲ. ಈ ವಿದ್ಯೆ ನಡೆದಿದ್ದೆ ನೋಡ್ರಿ, ನಾನು ನನ್ನವರು ಮಾರ ಮ ಓ ನಾಳೆ ಅವ ನಾಳೆ, ಇದೇ ದ್ವೈತ ಬುದ್ಧಿ. ಯಾವಾಗಲೂ ಗುರು ಒಬ್ಬನ ಇರ್ತಾನ. ನಮ್ಮ ಗುರು, ನಿಮ್ಮ ಗುರು, ಅವ್ರ ಮಠ, ಇವ್ರ ಮಠ, ನಾವು ಅವರು, ಇವೆಲ್ಲ ದ್ವೈತ ಬುದ್ಧಿ ಇರಬಾರ್ದು. ದ್ವೈತ ಬುದ್ಧಿ ಇದ್ರ ನಾವ್ ಏನೂ ಕಲೀಲಿಕ್ಕೆ ಆಗಲ್ಲ, ನಾವ್ ಇನ್ನೊಬ್ಬರಿಗೂ ಕಲಿಸ್ಲಿಕ್ಕೂ ಆಗಲ್ಲ. ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರ, ಎಲ್ಲಾ ಮಠಗಳು ಎದರ ಕೆಳಗದಾವ್ ಹೇಳ್ರಿ? ಈ ಘಟದ ಕೆಳಗದಾವ್. ಎಲ್ಲಾ ಘಟ ಏನ ಘಟ ಅದ ಅದ್ರ ಒಳಗ ಮಠ ಅದ. ಹಂಗ ನಮ್ಮೆಲ್ಲಾ ಮಠಗಳಿಗೆ ಘಟನೆ ಕಾರಣ ಅದ. ಒಂದಿಷ್ಟು ನಾವ್ ಎಲ್ಲಾ ಮನೆಗಳಲ್ಲಿ ಕೂತೀವಿ, ನಮ್ಮ ಮನೆಗಳ ಮೇಲೆ ನಮ್ಮ ಮನಿನೂ ಸಹ ಒಂದು ಆಕಾಶಗತೆ ಕಾಣಾಕತ್ತದ. ಈ ಮನಿ ಬಿಟ್ಟು ಹೊರಗ್ ಬರ್ರಿ ನೀವು. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಜೀವನ ಬಯಲು ಭಾವನ ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮೊದಲೇ ಬಯಲಾದರು, ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಬಯಲು ಜೀವನ ಬಯಲು ಭಾವನ. ಈ ಬಯಲದ ಈ ಅಖಂಡವಾಗಿರುವಂತ ಬಯಲು ಬಗ್ಗೆ ನಮಗ ಅರಿವಿರ್ಬೇಕು. ಅವಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರ ಆ ಜ್ಞಾನ ನಮಗ ಆಗ್ತದ. ಅಂತ ಜ್ಞಾನ ಮಾಡ್ಕೋಬೇಕು ಮನುಷ್ಯ. ಅವಾಗ ಪ್ರೇಮ, ನಾವು ಸಹ ಉದ್ಧಾರ ಆಗ್ತೀವಿ, ನಮ್ಮ ಜೊತೆಗಿದ್ದವ್ರೆಲ್ಲರಿಗೂ ಸಹ ಅಂತ ಭಾವನೆಯನ್ನು ಹಚ್ತೀವಿ. ಅದನ್ನ ಬಿಟ್ಟು ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರ, ಈ ದ್ವೈತ ಬುದ್ಧಿ ಏನ್ ಮಾಡ್ತದ್ರಿ ಅಂತ ಹೇಳಿದ್ರ, ಈ ದ್ವೈತ ಬುದ್ಧಿ ನಮಗ ರಾಗ ದ್ವೇಷ, ಅನುಕೂಲ ಪ್ರತಿಕೂಲ ಇವೆಲ್ಲ ತಂದಿಟ್ಟು ಬಿಡ್ತದ. ಇವೇ ನಾವು ಮಾಡ್ತಾ ಹೋದ್ರ ಇನ್ನ ನಮಗ್ ಹೆಂಗ ಆನಂದ ಪ್ರಾಪ್ತ ಆಗ್ತದ? ಸರ್ವ ದುಃಖದ ನಿವೃತ್ತಿ, ಮೋಹದ ಕ್ಷಯ, ತ್ಯಾಗ ಅಂತ ಬರ್ತದ ಭಗವದ್ಗೀತೆಯಲ್ಲಿ. ತ್ಯಾಗ, ಮೋಹದ ಕ್ಷಯ, ಈ ನಾನು ನನ್ನದು ಅನ್ನೋದು ಬಿಡೋದು. ಇವು ಬಿಟ್ಟಿದ್ರ ದುರ್ಯೋಧನನಿಗೆ ಇಟ್ಟು ಜಗಳ ಇಷ್ಟ. ಈ ನಾನು ನನ್ನದು ಇರ್ಲಿಕ್ಕಂದ್ರೆ ಜಗಳನೇ ಆಗ್ತಿರ್ಲಿ. ನಾವು ಯಾವಾಗ ಇದನ್ನ ಬಿಡೋದು? ಸೂರ್ಯ ಒಬ್ಬನೇ ಅನ್ರಿ ಜಗತ್ತಿಗೆ, ಎಲ್ಲಾ ದೇಶಕ್ಕೆ ಬೆಳಗ್ತಾನ. ಎಲ್ಲಾ ದೇಶದವರು ತಮ್ಮ ದೇಶದೊಳಗೆ ಕೂತು ನೋಡ್ತಾರ ಅದನ್ನ ಸೂರ್ಯನಿಗೆ. ಆದ್ರೆ ಅಷ್ಟು ಸೂರ್ಯರಾರ ಇಲ್ಲ. ಹಂಗ ಒಬ್ಬನೇ ಗುರು ಎಲ್ಲಾ ಮಠಗಳದೊಳಗೆ ಕೂತಾನ. ಎಲ್ಲಾ ಮಠಗಳದೊಳಗೆ ಒಬ್ಬನೇ ಗುರು ಕೂತಾನ. ಹಂಗ ಇಲ್ಲಿ ಗುರುವಿನ ಮುಂದೆ ನಿಂತಂತ ದುರ್ಯೋಧನ ದ್ರೋಣಾಚಾರ್ಯರ ಬಗ್ಗೆ ವರ್ಣನೆ ಮಾಡಾಕತ್ತಾನ. ಯಾಕೆ ಹೇಳ್ರಿ? ದ್ವೈತ ಬುದ್ಧಿ. ದ್ವೈತ ಬುದ್ಧಿ ಅದ. ದ್ವೈತ ಬುದ್ಧಿಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಜ್ಞಾನ. ಈ ಅಜ್ಞಾನದೊಳಗ ಮನುಷ್ಯನಿಗೆ ಏನಾಗಿರ್ತದ ಅಂದ್ರೆ ಮಲ ದೋಷ, ವಿಕ್ಷೇಪ ದೋಷ, ಆವರಣ ದೋಷಗಳು ಇರ್ತಾವ. ಈ ಮಲ ದೋಷ ಅಂತ ಹೇಳಿದ್ರೆ ಅನಂತ ಜನ್ಮದಲ್ಲಿ ಅಜ್ಞಾನದ ಸಂಗ್ರಹಕ್ಕೆ ಮಲ ದೋಷ ಅಂತಾರ. ಏನ್ರಿ ಕಾರಣ? ಏನ್ರಿ ಇದಕ್ಕ ಕಾರಣ? ನಾವು ಹುಡುಕೋತ್ ಹೋಗ್ಬೇಕು. ಹೌದ್ರಿ, ಮನುಷ್ಯರಿಗೆ ಒಳಗಡೆ ಸೂಕ್ಷ್ಮ ದ್ವೈತ ಬುದ್ಧಿ ಇರ್ತದಲ್ಲ. ಯಾಕೆ ಇರ್ತದಂದ್ರೆ ಅದ ಕಾರಣದ ಶಾಸ್ತ್ರದೊಳಗೆ ಹೇಳ್ರಿ. ಮೊದಲನೇದು ಮಲದೋಷ. ಮಲದೋಷ ಅಂದ್ರೆ ಅನಂತ ಜನ್ಮದೊಳಗ
ಇಲ್ಲಿ ಏನಾಗಿರ್ತದ ಅಂದ್ರ ನಾವು ಬೇರೆ ಅವ್ರು ಬೇರೆ ಅನ್ನುವಂತ ಏನು ದೋಷದಲ್ಲ, ಇದು ವಿಕ್ಷೇಪ ದೋಷ ಅಂತಾರ. ಸ್ವಲ್ಪ ದಿವ್ಸ ಕೇಳುದು, ಕೇಳಾರಂಗ್ ಮಾಡಿ ಹೋಗ್ಬಿಡುದು. ಯಾಕೆ ಕೇಳದಂಗ ಮಾಡಿ ಕೇಳಾರ್ದಂಗ ಇದಕ್ಕೆ ವಿಕ್ಷೇಪ ದೋಷ ಅಂತ. ಮೂರನೇದು ಆವರಣ ದೋಷ. ನಾನ್ ಯಾರಂತ ತಿಳಿದಿಲ್ಲ ಇನ್ನು. ನಾನು ಯಾರಪ್ಪ, ಜಗತ್ತೇನು, ತನ್ನ ಸ್ವರೂಪ ತಿಳಿಲಾರದೆ ಇರುವುದಕ್ಕ ಆವರಣ ದೋಷ ಅಂತ. ಉದಾಹರಣೆಗಾಗಿ ನಾವು ಒಂದು ಕನ್ನಡಿಗೆ ಉದಾಹರಣೆ ತಗೊಂಡ್ರ, ಈಗ ಒಂದು ಕನ್ನಡಿ ಅದ್ರಿ ನಮ್ಮ ಹತ್ರ. ಆ ಕನ್ನಡಿ ಮೇಲೆ ಧೂಳು ಬಿದ್ದದ, ಮುಖ ಕಾಣಕತ್ತಿಲ್ಲ. ಕನ್ನಡಿ ಮೇಲೆ ಏನಂದ್ರಿ, ಧೂಳದ, ಅದು ಮುಖ ಕಾಣಕತ್ತಿಲ್ಲ, ಅದು ಮಲದೋಷ. ಕನ್ನಡಿ ಮೇಲೆ ಧೂಳದಲ್ಲ, ಅದು ಮಲದೋಷ. ಇನ್ನು ಕನ್ನಡಿಯನ್ನು ಒರೆಸಿವು ಖರೆ, ಕನ್ನಡಿ ಅಳಗಾಡ್ತಿತ್ತು ಅಂದ್ರೂ ಮುಖ ಕಾಣಲ್ಲ, ಅದು ವಿಕ್ಷೇಪ ದೋಷ. ಅಳಗಾಡಕತ್ತಿಲ್ಲ, ಮುಖ ಕಾಣಕತ್ತಿಲ್ಲ, ಅದು ವಿಕ್ಷೇಪ ದೋಷ. ಕನ್ನಡಿ ಒರೆಸಿವಿ, ಕನ್ನಡಿ ಅಳಗಾಡ್ತಿಲ್ಲ, ಅದ್ರ ಮೇಲೆ ಬಟ್ಟೆ ಹಾಕ್ಯಾರಂದ್ರ ಆವರಣ ದೋಷ. ಹಂಗ ಒಂದು ಕನ್ನಡಿಗೆ 3 ಕಾರಣದವು. ಧೂಳದ, ಕನ್ನಡಿ ಅಳಗಾಡಕತ್ತದ, ಕನ್ನಡಿ ಮೇಲೆ ಬಟ್ಟಿ ಹೊಚ್ಚಾರ, ಆದ್ರೂ ನಮ್ಮ ಮುಖ ಕಾಣಲ್ಲ. ಹಂಗ ಈ ಸ್ಥೂಲ ಶರೀರ ಒಳಗ ಯಾವ ಸ್ವರೂಪ ಅನ್ನುವಂತ ಕನ್ನಡಿಯಲ್ಲಿ ಭಗವಂತ ಮುಖ ನೋಡ್ಲಿಕ್ಕೆ ಈ ಶರೀರ ಕೊಟ್ಟಾನ. ನಾವ್ ಎಲ್ಲರೂ ಈ ನಾನು ನನ್ನದು ಬಿಟ್ರ ಅವ ಕಾಣ್ತಾನ, ಆತ ಕಾಣ್ತಾನ. ನಾನು ಆದ್ರ ಆತ ಕಾಣ್ತಾನ. ಅದಕ್ಕೆ ಮೋಕ್ಷ ಅಂತ ಶಬ್ದ ಬಳಸಿದ್ದೆ. ನಾನು ನನ್ನದು ಅನ್ನೋದು ಬಿಟ್ರ ಆತ ಕಾಣ್ತಾನ ಅಂತ ಕಂಡ್ರ ನಮ್ಮ ಜನ್ಮದ ದುಃಖಗಳು ದೂರ ಆಗ್ತವ. ನಮ್ಮ ಜನ್ಮದ ದುಃಖಗಳು ದೂರವಾಗ್ತವ. ನಾವು ಅದನ್ನು ತಿಳ್ಕೊಳ್ಳೋದು ಬಿಟ್ಟು ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರ, ನಾವು ಇನ್ನೂ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷದೊಳಗಿದ್ರ ನಮಗಿಂದು ನಮ್ಮ ಮುಖ ಕಾಣುದು. ಕಲಕಿನೊಳಗೆ ಮುಖ ನೋಡಕ್ ಆಗಲ್ಲ. ನಾವು ಮತ್ತ ಏನ್ ಮಾಡ್ತೀವಿ ಅಂತ ಹೇಳಿದ್ರ, ಮತ್ತ ನಾವು ಬಂಧನಕ್ಕೆ ಬೀಳ್ತೀವಿ. ಅದಕ್ಕಾಗಿ ದುರ್ಯೋಧನ ತಾನು ಗುರುವಿನ ಹತ್ರ ಯಾವ ದ್ರೋಣಾಚಾರ್ಯರ ಸಾಮರ್ಥ್ಯನ ವರ್ಣನೆ ಮಾಡ್ತಾರೆ. ಜ್ಞಾನ ಕಾರಣ. ಜಗತ್ತಿನೊಳಗ ಜ್ಞಾನಕ್ಕಿಂತ ದೊಡ್ಡ ವಸ್ತು ಮತ್ತೊಂದಿಲ್ಲ ಅಂತ ಮುಂದೆ ಹೇಳ್ತಾರ ಭಗವದ್ಗೀತೆಯಲ್ಲಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ ಅಂತ ಹೇಳ್ತಾರೆ. ಈ ಜಗತ್ತಿನೊಳಗ ಜ್ಞಾನಕ್ಕ ಸರಿಸಮನಾಗಿರುವಂತ ವಸ್ತು ಮತ್ತೊಂದಿಲ್ಲ. ಅದಕ್ಕೆ ಅರ್ಜುನ ಜ್ಞಾನದ ಆಶ್ರಯ ಪಡಿಯಪ್ಪ ನೀ ಅಂತ ಹೇಳ್ಕೊತ ಹೋಗ್ತಾರ ಮುಂದೆ. ಹಂಗ ಅಜ್ಞಾನದೊಳಗ ದುರ್ಯೋಧನ ಗುರುವಿನ ಎದುರುಗಡೆ ಎಲ್ಲಾ ಸಾಮರ್ಥ್ಯವನ್ನು ಹೇಳ್ತಾ, ಯಾಕೆ ಹೀಗೆ ಹೇಳ್ತಾ ಇದ್ದಾನಂತ ಹೇಳಿದ್ರೆ ಭಯಭೀತನಾಗಿ ಈ ತರ ಗುರುವನ್ನ ಹೇಳ್ತಾ ಹೋಗ್ತಾರ. ಹಾಗಾಗಿ ಮನುಷ್ಯನೊಳಗೆ ಏನಾಗ್ತದ ಅಂತ ಹೇಳಿದ್ರ, ಯಾವಾಗಲೂ ನಮ್ಮಲ್ಲಿ ವಿವೇಕ ಜಾಗೃತಿ ಇರ್ಬೇಕು. ವಿವೇಕದಿಂದ ನಾವು ಏನಾದ್ರೂ ನಮ್ಮ ಉದ್ಧಾರ ಮಾಡ್ಕೋತೀವಿ, ಅನ್ಯರಿಗೆ ಉದ್ಧಾರ ಮಾಡ್ತೀವಿ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. 3 ಲೋಕದ ಶೂರವೀರನಾಗಿರುವಂತ ಭೀಷ್ಮರು ಈ ಸಾಮ್ರಾಜ್ಯ, ಈ ಸೈನ್ಯದ ರಚನೆ ಮಾಡಿದ್ದಾರೆ. ಅಂತ ಭೀಷ್ಮರು ಇರುವಾಗ ನಾವು ಸೋಲ್ತೀವೇನು ಅಂತ ಪ್ರಶ್ನೆ ಹಾಕೊಂಡು ಗುರುವಿನ ಹತ್ರ ಮಾತಾಡ್ತಾನ. ಆದ್ರೂ ಗುರುಗಳು ಏನು ಹೋಗಿಲ್ಲ, ಗುರುಗಳು ಏನು ಮಾತಾಡಕ್ಕೂ ಹೋಗಂಗಿಲ್ಲ. ದುರ್ಯೋಧನ ಈ ತರ ಗುರುವಿನ ಹತ್ರ ಏನ್ ಹೇಳಿದ್ರು ಗುರು ಸ್ತಬ್ಧರಾಗಿದ್ರು. ದ್ರೋಣಾಚಾರ್ಯ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಬೀರಲಿಲ್ಲ. ಏನ್ ತಾನು ಹೇಳ ಹೋಗ್ಲಿ ಅನ್ನುವಂತ ಮಾತನ್ನ ಗುರುಗಳು ಸುಮ್ನೆ ಕೇಳ್ತಾ ಇದ್ರು. ಯಾಕಂದ್ರೆ ಗುರುವಿಗೆ ಗೊತ್ತದ, ಭೂತ ಗೊತ್ತದ, ಭವಿಷ್ಯ ಗೊತ್ತದ, ವರ್ತಮಾನ ಕಾಲ ಗೊತ್ತದ. ಏನು ಮಾತಾಡ್ಲಿಲ್ಲ ಗುರುಗಳು, ಸುಮ್ನೆ ಇದ್ರು.
ಹಾಗೆ ಈ ಅಜ್ಞಾನಿ ಆಗಿರುವಂತ ಮನುಷ್ಯ ತನ್ನಲ್ಲಿ ಅಹಂಕಾರ ಬಿಡಲಾರಕ್ಕೆ ಯುದ್ಧ ಮಾಡ್ತಾನ, ಯುದ್ಧಕ್ಕೆ ಬಂದು ನಿಂತಾನೆ. ಒಂದಿಷ್ಟು 4-5 ಊರು ಕೊಟ್ಟು ಬಿಟ್ಟಿದ್ರ ಸುಮ್ಮನೆ ಬಾಳೆ ಮಾಡ್ತಿದ್ರು ಅವ್ರು. ಇಲ್ಲ, ಆ ತಾಯಿಗೆ ಅಪಮಾನ ಮಾಡಿದ ತಾಯಿಗೆ ಒಂದಿಷ್ಟು ಕ್ಷಮೆ ಕೇಳಿದ್ರ ಸುಮ್ ಬಿಟ್ಟು ಬಿಡ್ತಿದ್ರು. ಹೀಗೆ ಮನುಷ್ಯನಲ್ಲಿ ಈಗೋ ಇರ್ತದಲ್ಲ, ಅಹಂ, ಅದು ಬಹಳ ತ್ರಾಸ ಕೊಡ್ತದೆ. ಈ ಮನುಷ್ಯನ ನಾನು ಅನ್ನೋದು ಒಳಗಿಟ್ಕೊಂಡಿರ್ತಾರಲ್ಲ, ಅದು ತೊಂದರೆ ಕೊಡ್ತದ. ಅದಕ್ಕೆ ಅದನ್ನ ಬಿಡಾಕ ನಾವೆಲ್ಲರೂ ಶ್ರವಣ, ಭಗವದ್ಗೀತೆ, ಸಂತ ಜೀವನ, ಶರಣರ ಜೀವನ ಎಲ್ಲವೂ ಮಾಡ್ತಿರೋದು ಅದರ ಸಂಬಂಧ. ಹಾಗೆ ಇಲ್ಲಿ ದುರ್ಯೋಧನ ಮತ್ತು ಅರ್ಜುನನಲ್ಲಿ ವ್ಯತ್ಯಾಸ ಅದ. ಅರ್ಜುನ ಗುರುವಿನ ಮಾಡಿಕೊಂಡು ಗುರುಪುತ್ರರಾಗಿ ಯುದ್ಧಕ್ಕೆ ಬಂದ ನಿಂತಾನ. ಈತ ಮಾಡಿರುವಂತ ಗುರು ದ್ವೈತ ಬುದ್ಧಿ ಅವ. ಇವನು ಗುರು ಯಾರಂದ್ರೆ ಶಕುನಿ. ಇವನ್ ಮೇಲೆ ಇವಂಗ ನಂಬಿಕೆ ಇಲ್ಲ, ಗುರುವಿನ ಮೇಲೆ ನಂಬಿಕೆ ಇಲ್ಲ, ಯಾರ ಮೇಲೆ ನಂಬಿಕೆ. ಅದಕ್ಕೆ ಈತ ಭಯಭೀತನಾಗಿ ಗುರುವಿನ ಇಷ್ಟೆಲ್ಲ ಮಾತಾಡ್ತಾನ. ಆದ್ರೂ ಗುರು ಸುಮ್ಮನೆ ಇರ್ತಾನ. ನಾಳೆ ದಿವಸ ಏನು ಹೇಳ್ತಾನ ಅನ್ನುವಂತ ವಿಷಯ ನಾಳೆ ಚಿಂತನೆ ಮಾಡೋಣ. ಅದಕ್ಕಾಗಿ ಇಲ್ಲಿ ನುಡಿಸಿರುವಂತಹ ನುಡಿಗಳು ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಣೆ ಮಾಡಿ, ಗುರುವಿಗೆ ಅರ್ಪಣೆ ಮಾಡಿ, ತಮ್ಮೆಲ್ಲರಿಗೂ